ಲಾರಿ ಬಂದು ಆಕ್ಸಿಡೆಂಟ್ ಮಾಡಿ ಆಟೋ ಫುಲ್ ಡ್ಯಾಮೇಜ್ ಆಯಿತು. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂತ ಅಂದರೆ, ಈ ಶಿರಾ ತುಮಕೂರು NH4 ಏನಿದೆ ನ್ಯಾಷನಲ್ ಹೈವೇ, ಅದು ಕಾಮಗಾರಿಕೆ ಸ್ಟಾರ್ಟ್ ಮಾಡಿ ಸುಮಾರು ಒಂದೂವರೆ ವರ್ಷ ಆಗ್ತಾ ಬರ್ತಿದೆ. ನೋಡಿ, ಇದೇ ರೋಡು. ಒಂದು ಬ್ರಿಡ್ಜ್ ಕಟ್ಟಬೇಕು ಅಂತ ನ್ಯಾಷನಲ್ ಹೈವೇ ಕಿತ್ತಾಕಿ ಸರ್ವಿಸ್ ರೋಡಲ್ಲಿ ಗಾಡಿಗಳನ್ನ ಬಿಟ್ಟಿರೋದು. ಸೊ ಈ ಕಾಮಗಾರಿಗೆ ರಸ್ತೆಯಿಂದ ಇಲ್ಲಿರೋ ಜನಗಳಿಗೆ ಎಷ್ಟೊಂದು ತೊಂದರೆ ಆಗ್ತಿದೆ ಅಂದರೆ, ಒಂದೂವರೆ ವರ್ಷ ಆಗ್ತಾ ಬಂದು ಇನ್ನೂ ಈ ರೋಡು ಕಂಪ್ಲೀಟ್ ಆಗಿಲ್ಲ ಕೆಲಸ. ಈ ರೋಡ್ ಕೆಲಸ ಕಂಪ್ಲೀಟ್ ಮಾಡೋಕ್ಕೆ ಮ್ಯಾಕ್ಸಿಮಮ್ ಅಂದರೆ ಇವರು ಒಂದು 6 ತಿಂಗಳು ಟೈಮ್ ತಾಣ್ತಾರೆ. ಯಾಕಂದರೆ ಅಷ್ಟೊಂದು ಸ್ಪೀಡಾಗಿ ಏನು ಮಾಡ್ತಾಯಿಲ್ಲ, ಸಿಕ್ಕಾಪಟ್ಟೆ ಸ್ಲೋ. ನೋಡಿ, ಇಲ್ಲಿ ಕಾಣಿಸ್ತಾ ಇದ್ದಿಲ್ಲ ಬ್ರಿಡ್ಜು. ಆ ಬ್ರಿಡ್ಜ್ ಕಟ್ಟೋಕ್ಕೆ ಈ ನ್ಯಾಷನಲ್ ಹೈವೇನ ಕಿತ್ತಾಕಿ ಸರ್ವಿಸ್ ರೋಡಲ್ಲಿ ಎಲ್ಲ ಗಾಡಿಗಳನ್ನ ಬಿಟ್ಟಿರೋದು. ಸೊ ಅದರಿಂದ ಇಲ್ಲಿನ ಜನಗಳು ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಿದ್ದಾರೆ. ಶನಿವಾರ ಮತ್ತು ಭಾನುವಾರ ಬಂದರೆ ರಾತ್ರಿ 10-11 ಗಂಟೆ ಆದರೂ ಇಲ್ಲಿ ರೋಡ್ ಕ್ಲಿಯರೇ ಆಗೋಲ್ಲ, ಅಷ್ಟೊಂದು ವೆಹಿಕಲ್ ಓಡಾಡುತ್ತೆ ಈ ರೋಡಲ್ಲಿ. ರೀಸೆಂಟಾಗಿ ಇಲ್ಲಿ ಆ ಕಡೆಯಿಂದ ಈ ಕಡೆ ಸರ್ವಿಸ್ ರೋಡಿಗೆ ಕ್ರಾಸ್ ಆಗ್ತಿದ್ದ ಆಟೋನ ಒಂದು ಲಾರಿ ಬಂದು ಆಕ್ಸಿಡೆಂಟ್ ಮಾಡಿ ಆಟೋ ಫುಲ್ ಡ್ಯಾಮೇಜ್ ಆಯಿತು. ಡ್ರೈವರ್ನ ಇಲ್ಲೇ ಶ್ರೀದೇವಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು. 3-4 ದಿನ ಕೋಮದಲ್ಲಿದ್ದು ಅವರು ಡೆತ್ ಆದರು. ಸೊ ಇದಕ್ಕೆಲ್ಲ ಯಾರು ಕಾರಣ? ಸರ್ವಿಸ್ ರೋಡ್ ಕರೆಕ್ಟಾಗಿದ್ದಿದ್ರೆ ಸರ್ವಿಸ್ ರೋಡಿಗೆ ಹೋಗೋರು, ಹೈವೇ ಕರೆಕ್ಟಾಗಿದ್ದಿದ್ರೆ ಹೈವೇಗೆ ಹೋಗೋ ಗಾಡಿಗಳು ಹೈವೇಗೆ ಹೋಗ್ತಿತ್ತು. ಇವರು ಕಾಮಗಾರಿಕೆ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ಒಂದೂವರೆ ವರ್ಷ ಟೈಮ್ ತಗೊಂಡು ಇಲ್ಲಿರೋ ಜನಗಳಿಗೆಲ್ಲ ತೊಂದರೆ ಕೊಟ್ಕೊಂಡು ಮಾಡ್ತಾಯಿದ್ರಿ. ಇದಕ್ಕೆಲ್ಲ ಯಾರು ಕಾರಣ? ಇನ್ನೂ ಚಿಕ್ಕ ಪುಟ್ಟ ಆಕ್ಸಿಡೆಂಟ್ಗಳೆಲ್ಲ ಆಗಿವೆ. ಸೊ ಜಾಸ್ತಿ ಹೈಲೈಟ್ ಆಗಿದ್ದು ಮಾತ್ರ ಇದೊಂದು ಆಕ್ಸಿಡೆಂಟ್ ಇಲ್ಲಿ. ಮತ್ತು ಇದೇ 6 ತಿಂಗಳು ಹಿಂದೆ ಮಳೆಗಾಲ ಇದ್ದಾಗ ಇಲ್ಲಿ ಎಷ್ಟು ಜನ ಕೆಲ್ಸಕ್ಕೆ ಹೋಗೋರು, ಕಾಲೇಜು ಸ್ಕೂಲ್ಗೆ ಹೋಗೋರು, ಎಷ್ಟೊಂದು ತೊಂದರೆ ಆಯಿತು ಅಂದರೆ ಅವ್ರಿಗೆ. ಸೊ ಬೆಳಿಗ್ಗೆ ಹೊತ್ತೇ ಟ್ರಾಫಿಕ್ ಜಾಮ್ ಆಗಿಬಿಡೋದು. 1 ಗಂಟೆ 2 ಗಂಟೆ ಆದರೂ ಇಲ್ಲಿ ಕ್ಲಿಯರೇ ಆಗ್ತಾಯಿರಲಿಲ್ಲ, ಅಷ್ಟೊಂದು ಟ್ರಾಫಿಕ್ ಜಾಮ್ ಆಗೋದು. ಕಾರಣ ಏನಪ್ಪ ಅಂದರೆ, ಮಳೆಗಾಲದಲ್ಲಿ ಮಳೆ ಜಾಸ್ತಿ ಆದಾಗ ನೀರಿಗೂ ಟಾರ್ಗೂ ಆಗಲ್ಲ. ಸೊ ಮಳೆ ಜಾಸ್ತಿ ಬರೋದ್ರಿಂದ ರೋಡೆಲ್ಲ ಗುಂಡಿ ಬಿದ್ದಾಗ ಲಾರಿಗಳಾಗಲಿ ಬೇರೆ ವೆಹಿಕಲ್ ಆಗಲಿ ಜೋರಾಗಂತೂ ಹೋಗಲ್ಲ. ಫಸ್ಟ್ ಆಫ್ ಆಲ್ ಲಾರಿಗಳಂತೂ ಜೋರಾಗಿ ಹೋಗಲ್ಲ. ಸೊ ಇದರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ತಿರೋದು. ಮೊದಲೇ ಅದು ಹೇಳಬೇಕು ಅಂದರೆ, ಹೈವೇ ಕಣ್ಣು ತೆಗಿಯೋಷ್ಟೊತ್ತಿಗೆ ಅದೆಷ್ಟೋ ವೆಹಿಕಲ್ ಬರ್ತವೆ, ಅದೆಷ್ಟೋ ವೆಹಿಕಲ್ ಹೋಗ್ತವೆ. ಸೊ ಇವೆಲ್ಲ ಬಂದಾಗ ಇನ್ನೂ ಜಾಸ್ತಿ ವೆಹಿಕಲ್ ಆಗಿ ಮತ್ತು ಸರ್ವಿಸ್ ರೋಡಲ್ಲಿ ಓಡಾಡೋರೆಲ್ಲ ಸಂಧೆ-ಗೊಂದೆಗೆಲ್ಲ ಹೋಗೋದ್ರಿಂದ ಅದರಿಂದ ಅರ್ಧ ತೊಂದರೆ ಆಗಿ ಅಲ್ಲಿ ಟ್ರಾಫಿಕ್ ಜಾಮ್ ಪ್ರಾಬ್ಲಮ್ ಜಾಸ್ತಿ ಆಗ್ತಿತ್ತು. ಸೊ ಇದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಅವರು ಬೇಗ ಇದಕ್ಕೊಂದು ಪರಿಹಾರ ನೀಡಲಿ ಅನ್ನೋದು ನನ್ನ ಅನಿಸಿಕೆ. ಮತ್ತು ಇತ್ತೀಚೆಗೆ ಕೇಳ್ಪಡ್ತಾ ಇರೋ ವಿಷಯ ಏನಪ್ಪ ಅಂತ ಅಂದರೆ, ಆ ಬ್ರಿಡ್ಜ್ ಮೇಲೆ 1-2-3 ಕರೆಂಟ್ ಲೈನ್ ಹೋಗಿದೆ. ಸೊ ಅದರಿಂದ ಮತ್ತೆ ಬ್ರಿಡ್ಜ್ನ ಡೆಮಾಲಿಷ್ ಮಾಡಿ ಅದನ್ನು ಬೇರೆ ಕಡೆ ಎಲ್ಲೋ ಕಟ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಮತ್ತು ನಾನು ಅಬ್ಸರ್ವೇಷನ್ ಮಾಡಿದ್ದೇನಪ್ಪ ಅಂತ ಅಂದರೆ, ಆ ಬ್ರಿಡ್ಜ್ ಕಟ್ಟಿರೋದು ಮೇನ್ ಉದ್ದೇಶ ಬಂದು ಒಳಗಡೆ ಇಂಡಸ್ಟ್ರಿಯಲ್ ಏರಿಯಾಗಳಿದ್ದಾವೆ. ಸೊ ಅಲ್ಲಿಗೆ ಲಾರಿಗಳು ಹೋಗೋಕ್ಕೆ ಹೆಲ್ಪ್ ಆಗಲಿ ಅಂತ. ಸೊ ಆ ಬ್ರಿಡ್ಜ್ ಹೈಟ್ ನೋಡಿದರೆ ಅಷ್ಟೊಂದೇನಿಲ್ಲ, ಅದೇನಾಗುತ್ತೋ ಗೊತ್ತಿಲ್ಲ.